ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡ್ತಾ ಹೋಗೋಣ ಫಾರ್ ದ ಅಕಾಡೆಮಿಕ್ ಇಯರ್ 2025. ನೋಡಿ, ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಇಟ್ಸ್ ಅ ವೆರಿ ಈಸಿಯೆಸ್ಟ್ ಚಾಪ್ಟರ್ ಅಮಾಂಗ್ PCMB ಅಂತಲೂ ತೊಗೊಳ್ಬೋದು. ಓಕೆನಾ, ಕಡಿಮೆ ಚಾಪ್ಟರ್ಸ್ ಇದೆ, ಆರಾಮಾಗಿ ಓದ್ಕೊಳ್ಬೋದು. ಓಕೆನಾ, ಬಿಕಾಸ್ ನೀವು 2 ವರ್ಷ ಮುಂಚೆ ನೋಡಿದ್ರೆ ತುಂಬ ಚಾಪ್ಟರ್ಸ್ ಇರ್ತಾಯಿತ್ತು. ಬಟ್ ಎಷ್ಟೊಂದು ಡಿಲೀಟ್ ಮಾಡಿದರೆ ನೀವು ತುಂಬ ಲಕ್ಕಿಯೆಸ್ಟ್ ಬ್ಯಾಚ್ ಅಂತ ಹೇಳ್ಬೋದು. ಓಕೆನಾ, ನೀವಷ್ಟೇ ಅಲ್ಲ, ನಿಮ್ಮ ಸೀನಿಯರ್ಸು ಅಷ್ಟೇ, ಅವರ ಸೀನಿಯರ್ಸು ಅಷ್ಟೇ. ಓಕೆ, ಸೊ ಈಗ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಸೊ ನೋಡಿ, ಫಸ್ಟ್ ಒನ್ ನಿಮಗೆ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ ಮೇಲೆ ಒಂದು ಕ್ವೆಶನ್ ಕೇಳಿದ್ದಾರೆ. ಅದು ಯಾವ ಡಿಸೀಸ್ ಅಂತ ಹೇಳಿ. ಓಕೆ, ಬೆಂಡ್ಸಾ ಅನಿಮಿಯಾನ ಕೇಳಿದರೆ, ಅದು ಆಬ್ವಿಯಸ್ಲಿ ಬೆಂಡ್ಸ್ ಆಗುತ್ತೆ. ಅದಾದ ನಂತರ E0 ವ್ಯಾಲ್ಯೂ ಫಾರ್ A ಆ್ಯಂಡ್ B. ಸೊ ಇಷ್ಟು ಕೊಟ್ಟಿದ್ದಾರೆ. ಇನ್ನು ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ, ದಿಸ್ ಇಸ್ ಅನ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ ಅಂತ ನೋಡ್ಕೊಳ್ಬೋದು. ಆ್ಯಂಡ್ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ ಕೇಳ್ತಾರೆ. ಈ ವಿಡಿಯೋ ಮುಖ್ಯ ಉದ್ದೇಶ ಏನು ಅಂದರೆ, ನೀವು 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ ಈ ಕ್ವೆಶನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಬಿಕಾಸ್ ಇದರಲ್ಲೇ ರಿಪೀಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರೋದು. ಓಕೆನಾ, MCQಸಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಬಟ್ ನಾವು ನೇಮ್ಡ್ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಕ್ವೆಶನ್ ಬರುತ್ತೆ ಅಂತ MCQಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಕಷ್ಟ. ಸೊ ಆದ್ದರಿಂದ ನೀವು ನೋಡ್ಕೊಳ್ಬೋದು ಇದನ್ನು. ಅದೇ ರೀತಿ ಫಿಲ್ ದ ಬ್ಲಾಂಕ್ಸಲ್ಲೂ ಅಷ್ಟೇ. ಈಗ 2 ಮಾರ್ಕ್ಸ್ ನೋಡಿ, ಕೋಲ್ಡ್-ರಾಡ್ಸ್ ಲಾ ಇಸ್ ವೆರಿ ಇಂಪಾರ್ಟೆಂಟ್. ಕೋಲ್ಡ್-ರಾಡ್ಸ್ ಲಾ, ರವಲ್ಸ್ ಲಾ, ಹೆನ್ರೀಸ್ ಲಾ, ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಒಂದು ಲಾ ಬರುತ್ತೆ ಅಲ್ಲ, ಆ ಲಾ, ಅವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಅದಾದಮೇಲೆ ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್ ಕೋಲ್ ಬೇಸ್ ರಿಯಾಕ್ಷನ್. ಎಲ್ಲ ನೇಮ್ಡ್ ರಿಯಾಕ್ಷನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, IUPAC nomenclature, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದನ್ನು ನೋಡ್ಕೊಳ್ಬೋದು. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅಸಿಟಾಲ್ಡಿಹೈಡ್ ಆ್ಯಂಡ್ ಅಸಿಟೋನ್ ವಿತ್ ಸಬ್ಸ್ಟಿಟ್ಯೂಟ್ ಸೂಟಬಲ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಇದು ಯಾವ ರಿಯಾಕ್ಷನ್? ಆಲ್ಡಿಹೈಡ್ ಒಂದು ರಿಯಾಕ್ಷನ್ ಕೊಡುತ್ತೆ, ಬಟ್ ಅಸಿಟೋನ್ ಅದನ್ನು ಕೊಡೋದಿಲ್ಲ, ಕೀಟೋನ್ಸ್. ಅದು ಯಾವುದು ಅಂತ ನೀವು ನೋಡ್ಕೊಳ್ಬೇಕು. ಓಕೆನಾ, ಬೆನ್ಸಿನಿಂದ ಬೆನ್ಸಾಲ್ಡಿಹೈಡ್ಗೆ ಹೇಗೆ ಕನ್ವರ್ಟ್ ಮಾಡ್ತೀವಿ, ವಾಟ್ ಕೈಂಡ್ ಆಫ್ ರಿಯಾಕ್ಷನ್ ಇಸ್ ದಟ್, ನೇಮ್ ರಿಯಾಕ್ಷನ್. ಓಕೆ, ಅದೇ ರೀತಿ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಇದು. ಓಕೆನಾ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಚೆನ್ನಾಗಿ ನೋಡ್ಕೊಳ್ಳಿ. ದೆನ್ ಈ 3 ಕ್ಯಾರೆಕ್ಟರ್ಸ್ ಆಫ್ ಇಂಟರ್ಸ್ಟೀಷಿಯಲ್ ಕಂಪೌಂಡ್ಸ್, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಇಂಟರ್ಸ್ಟೀಷಿಯಲ್ ಕಾಂಪೌಂಡ್ಸ್ ಬಗ್ಗೆ ಕೇಳ್ತಾರೆ. ಮತ್ತು ಕಂಪೇರ್ ದಿ ಕೆಮಿಸ್ಟ್ರಿ ಆಫ್ ಆಕ್ಟಿನಾಯ್ಡ್ಸ್ with that of lanthanoids. Okay, mention balance chemical reaction for manufacture of potassium permanganate ion from ಕ್ರೋಮೈಟ್ ಓರ್ ಅಥವಾ ಪೈರೋಸೈಟ್ ಓರ್. ಮತ್ತು ವಾಟ್ ಈಸ್ ಮ್ಯಾಗ್ನೆಟಿಕ್ ನೇಚರ್ ಆಫ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಕಂಪೌಂಡ್. ಓಕೆ, ಸೊ ನೋಡ್ಕೊಳ್ಳಿ, ನಾನು ಇದು ಎಲ್ಲ ಕ್ವೆಶನ್ಸು ನಾನು ಸಪ್ರೇಟಾಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಮಿಡ್ ಟರ್ಮ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳಿ. ಅದನ್ನು ರೆಫರ್ ಮಾಡಿದ್ರೆ ಕಂಪ್ಲೀಟಾಗಿ ನಾನು ಯಾವ್ದು ಬರುತ್ತೆ ಅಂತ ಎಲ್ಲದನ್ನೂ ಹೇಳಿದ್ದೀನಿ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಅದನ್ನು ಒಂದ್ಸಲ ಚೆಕ್ ಮಾಡಿ ನೋಡಿ. ಓಕೆ, ನೆಕ್ಸ್ಟ್, ಫ್ಲೋರಿನ್ ಇಸ್ ಎಬಿಲಿಟಿ ಟು ಸ್ಟೆಬಿಲೈಸ್ ಮೋಸ್ಟ್ ಆಫ್ ಟ್ರಾನ್ಸಿಷನ್ ಮೆಟಲ್. ಗಿವ್ ಎನಿ 2 ರೀಸನ್ಸ್. ಓಕೆ, ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಇದನ್ನು ನೋಡ್ಕೊಳ್ಬೋದು. ಆನ್ಸರ್ ನೀಡ್ 2 ಆಫ್ ದಿ ಫಾಲೋಯಿಂಗ್ ಕ್ವೆಶನ್ಸ್, ಈಚ್ ಕ್ವೆಶನ್ ಕ್ಯಾರಿ 3 ಮಾರ್ಕ್ಸ್. ಇದು ಫಿಸಿಕಲ್ ಕೆಮಿಸ್ಟ್ರಿಯಿಂದ. ಹೌ ಈಸ್ ಮೊಲಾಲಿಟಿ ಆಫ್ ಸೊಲ್ಯೂಷನ್ ಡಿಫರ್ ಫ್ರಮ್ ಮೊಲಾರಿಟಿ ವಿಚ್ ಇಸ್ ಟೆಂಪರೇಚರ್ ಡಿಪೆಂಡೆಂಟ್. ನೋಡಿ, ಇದು ಇಂಪಾರ್ಟೆಂಟ್ ಕ್ವೆಶನ್ ಇದು, ಬಟ್ ಎಕ್ಸ್ಪೆಕ್ಟೆಡ್ ಅಲ್ಲ ಇದು. ಇದನ್ನು ಕೇಳಿದರೆ ಇದು ಕಾನ್ಸೆಪ್ಟ್ ಗೊತ್ತಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ದಟ್. ಆಸ್ಯೂಟ್ ಟ್ರೂಪ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಮಿನಿಮಮ್ ಬಾಯ್ಲಿಂಗ್ ಆ್ಯಂಡ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಆಸ್ಯೂಟ್ ಟ್ರೂಪ್ಸ್ ಬಗ್ಗೆ ಖಂಡಿತ ಕೇಳ್ತಾರೆ. ಅದಾದಮೇಲೆ ಇನ್ ದಿ ಗ್ಯಾಲ್ವಾನಿಕ್ ಸೆಲ್, ನೇಮ್ ದಿ ಕ್ಯಾರಿಯರ್ಸ್ ಆಫ್ ಕರೆಂಟ್ ಇನ್ ದಿ ಸೆಲ್, ರೈಟ್ ಇಂಡಿವಿಜುವಲ್ ರಿಯಾಕ್ಷನ್ ಅಟ್ ಈಚ್ ಎಲೆಕ್ಟ್ರೋಡ್, ಡಿಫೈನ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಅದಾದಮೇಲೆ 34th ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಫ್ಯೂಯಲ್ ಸೆಲ್ ಬಗ್ಗೆ ಕೇಳ್ತಾರೆ. ಓಕೆನಾ, ಫ್ಯೂಯಲ್ ಸೆಲ್ ಬಗ್ಗೆ ಎಲ್ಲಿ ಯೂಸ್ ಮಾಡ್ತಾರೆ ಆ್ಯಂಡ್ ರಿಯಾಕ್ಷನ್ಸ್ ಏನು ಮತ್ತು ಡಯಾಗ್ರಾಮ್, ಇದನ್ನು ಚೆನ್ನಾಗಿ ನೋಡ್ಕೊಡಿ. ಓಕೆ, ಅದಾದಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಲ್ಲಿ ಎಕ್ಸ್ಪ್ಲೈನ್ ದಿ ಮೆಕ್ಯಾನಿಸಮ್ ಆಫ್ ಕನ್ವರ್ಷನ್ ಆಫ್ 2-bromo 2-methyl propane to 2-methyl propane to all. ಎಕ್ಸ್ಪ್ಯಾಂಡ್ DDT, ರೈಟ್ ಇಟ್ ಸ್ಟ್ರಕ್ಚರ್. ನೋಡಿ, DDT ಬಗ್ಗೆ ಕೇಳ್ತಾರೆ ಅವರು, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಓಕೆನಾ, ಸ್ಟ್ರಕ್ಚರ್ ಕೇಳಿದ್ದಾರೆ ನೋಡಿ ಇಲ್ಲಿ. ಎಕ್ಸಾಂಪಲ್ ಆಫ್ ಜಿಮೈನಲ್ ಡೈಹ್ಯಾಲೈಡ್, ಲೈಲಿಕ್ ಹ್ಯಾಲೈಡ್, ಬೆನ್ಸೈಲಿಕ್ ಹ್ಯಾಲೈಡ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದೀನಿ ಯಾವ್ಯಾವುದು ಡಯಾಗ್ರಾಮ್ ಕೇಳ್ತಾರೆ ಅಂತ ಅದನ್ನು ನೋಡ್ಕೊಳ್ಬೋದು, ಎಕ್ಸಾಂಪಲ್ಸು. ಆ್ಯಂಡ್ ಕೈರಾಲಿಟಿ ಅಂದರೆ ಏನು ಅದನ್ನು ನೋಡ್ಕೊಳ್ಬೋದು. ನೆಕ್ಸ್ಟ್, ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್, ಮೆಕ್ಯಾನಿಸಮ್ ಇಂಪಾರ್ಟೆಂಟ್ ಆಗುತ್ತೆ, ನಾನು ಹೇಳಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಓಕೆನಾ, ಪ್ರಿಪ್ರೇಷನ್ ಆಫ್ ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ವಿತ್ ಕೆಮಿಕಲ್ ಈಕ್ವೇಷನ್, ಅದು ನೇಮ್ಡ್ ರಿಯಾಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಎಥನಾಲ್ ಇಸ್ ಒಬ್ಟೈನ್ಡ್ ಫ್ರಮ್ ಕಮರ್ಷಿಯಲಿ ಫ್ರಮ್ ಮೊಲಾಸಸ್. ನೋಡಿ, ಇದು ಲಾಸ್ಟಲ್ಲಿ ನಿಮಗೆ ಸೆಪ್ರೇಟ್ ಬೇರೆ ಪ್ರಿಪರೇಷನ್ ಇಂಡಸ್ಟ್ರಿಯಲ್ ಮೆಥಡಲ್ಲಿ ಪ್ರಿಪೇರ್ ಮಾಡೋಕ್ಕೆ ಒಂದಷ್ಟು ಕೊಟ್ಟಿದ್ದಾರೆ ಅಲ್ವಾ, ಈಸ್ಟ್ ಬಗ್ಗೆ ಅವೆಲ್ಲ, ಅದನ್ನು ನೋಡ್ಕೊಳ್ಳಿ, ಅಲ್ಲಿಂದ ಕೇಳಿದ್ದಾರೆ. ಓಕೆ, ಈ ಕ್ವೆಶನ್ ಟು ಕನ್ವರ್ಟ್ ಐಸೋಪ್ರೊಪೈಲ್ ಬೆನ್ಸಿನ್ ಟು ಫಿನಾಲ್, ಐಸೋಪ್ರೊಪೈಲ್ ಬೆನ್ಸಿನ್ನ ಫಿನಾಲ್ಗೆ ಕನ್ವರ್ಟ್ ಮಾಡಬೇಕು, ಅದೇ ಕ್ಯೂಮಿನ್ ಪ್ರಾಸೆಸ್ ಅಂತ ಹೇಳ್ತಾರಲ್ಲ ಅದು. ಓಕೆ, ನೆಕ್ಸ್ಟ್, ಬಿಟ್ವೀನ್ ಮೆಥನಾಲ್ ಆ್ಯಂಡ್ ಎಥನಾಲ್ ವಿಚ್ ವುಡ್ ಅಂಡರ್ಗೋ ಆಲ್ಡೋಲ್ ಕಂಡನ್ಸೇಷನ್. ಓಕೆ, ಆಲ್ಡೋಲ್ ಕಾನ್ಸಂಟ್ರೇಷನ್ಗೆ ನಿಮಗೆ ಆಲ್ಫಾ ಹೈಡ್ರೋಜನ್ಸ್ ಇರಬೇಕು, ಅದನ್ನು ನೋಡ್ಕೊಳ್ಬೇಕಾಗುತ್ತೆ ನೀವು. HVZ ರಿಯಾಕ್ಷನ್, ಹೆಲಿನ್ ವೋಲ್ಹ್ಯಾಡ್ ಸೆಲಿನ್ ಸ್ಕೈ, ವೆರಿ ವೆರಿ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ ಅದು. ಅದೇ ರೀತಿ A1 ಒಂದು ಸ್ವಲ್ಪ ಇಟ್ ಇಸ್ ಸಾಲ್ವ್ ಮಾಡಬೇಕು ಆ ಕ್ವೆಶನ್, ಆ ಥರ ಕೇಳಿದ್ದಾರೆ. ಮತ್ತು ಬೆನ್ಸೋಯಿಕ್ ಆ್ಯಸಿಡ್ ಮತ್ತು ಅಸಿಟಿಕ್ ಆ್ಯಸಿಡಲ್ಲಿ ಯಾವುದು ಮೋರ್ ಅಸಿಟಿಕ್ ಅಂತ ಕೇಳಿದ್ದಾರೆ. ಓಕೆನಾ, ಅದನ್ನು ನೋಡ್ಕೊಳ್ಬೋದು. ಆ್ಯಂಡ್ ಅದೇ ರೀತಿ ಪ್ರಾಬ್ಲಮ್ಸ್ ನೋಡಿ, ಪ್ರಾಬ್ಲಮ್ಸಲ್ಲಿ ನಿಮಗೆ 3 ಕ್ವೆಶನ್ಸ್ ಫ್ರಮ್ ಸೊಲ್ಯೂಷನ್ಸ್, 3 ಕ್ವೆಶನ್ಸ್ ಫ್ರಮ್ ಎಲೆಕ್ಟ್ರೋಕೆಮಿಸ್ಟ್ರಿ, ದಟ್ ಈಸ್ ವೆರಿ ಸಿಂಪಲ್, ಹಂಗೆ ಕೇಳಿರ್ತಾರೆ. ಓಕೆನಾ, ನಿಮಗೆ ಕೋಲ್ಡ್-ರಾಡ್ಸ್ ಲಾ ಮೇಲೆ ಕ್ವೆಶನ್ ಕೇಳ್ತಾರೆ, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಲಿಕ್ವಿಡ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಕ್ವಾಲಿಟೇಟಿವ್ ಪ್ರಾಪರ್ಟೀಸ್ ಮೇಲೂ ಖಂಡಿತ ಕೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್, ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನಿಮಗೆ PH10 ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕೇಳಿದ್ದಾರೆ. ಅದಾದಮೇಲೆ ಗಿಬ್ಸ್ ಫ್ರೀ ಎನರ್ಜಿ ಮೇಲೆ ಒಂದು ಕ್ವೆಶನ್ ಕೇಳಿದ್ದಾರೆ. ಅದಾದಮೇಲೆ ದಿಸ್ ಇಸ್ ಬೇಸ್ಡ್ ಆನ್ ಫ್ಯಾರಡೇಸ್ ಲಾ ಮೇಲೆ ಕ್ವೆಶನ್ ಕೇಳಿದ್ದಾರೆ. ಸೊ ಇಷ್ಟು ನೋಡ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಈ ಕ್ವೆಶನ್ ಪೇಪರಿಂದ ನೀವೇನು ತೊಗೊಳ್ಬೇಕು ಈ ವಿಡಿಯೋಯಿಂದ ಅಂದರೆ,
2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಆ್ಯಂಡ್ 5 ಮಾರ್ಕ್ ಕ್ವೆಶ್ಚನ್ನ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಸೊ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಪ್ರಾಬ್ಲಮ್ಸು ಅಷ್ಟೇ. ಓಕೆನಾ? ಸೊ ನೀವು ಯಾವುದು ಓದಿಲ್ಲ ಅಂದರೂ ಇದರಲ್ಲಿ ಈ ಫಿಸಿಕಲ್ ಕೆಮಿಸ್ಟ್ರಿ ಮತ್ತು ಇನಾರ್ಗಾನಿಕ್ ಕೆಮಿಸ್ಟ್ರಿಯನ್ನು ಖಂಡಿತವಾಗ್ಲೂ ಚೆನ್ನಾಗಿ ಓದ್ಕೊಳ್ಳಿ. ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ನೀವೇ ಕಮೆಂಟ್ ಮಾಡ್ತೀರಿ ಎಕ್ಸಾಮ್ ಆದಮೇಲೆ. ಓಕೆನಾ? ಸೊ ನಿಮ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾನು ಹಾಕಿರ್ತಕ್ಕಂಥ ವೀಡಿಯೋನ ಖಂಡಿತವಾಗಿ ಚೆಕ್ ಮಾಡಿ. ಓಕೆನಾ? ಮಿಡ್ ಟರ್ಮ್ ಕೆಮಿಸ್ಟ್ರಿಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ಸನ್ನು ಹಾಕ್ತಾ ಇರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.